ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ನಾನು ಕಾಂತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಎಲ್ಲ ಕತೆ ನಿಮ್ಮ ಜೊತೆ. ಫ್ರೆಂಡ್ಸ್, ಇವತ್ತು ಟೊಮೊಟೊನ ಯಾವ ಥರ ಸ್ಟೋರ್ ಮಾಡೋದು, ಫ್ರಿಜ್ಜಲ್ಲೂ ಇಟ್ಟು ಸ್ಟೋರ್ ಮಾಡ್ಬೋದು, ಫ್ರಿಜ್ಜಲ್ಲಿ ಇಡ್ದೇನೋ ಹಾಗೆ ಫ್ರಿಜ್ಜಲ್ಲಿ ಇಡದೆ ಹಾಗೆ ಆಚೆ ಇಟ್ಟು ಯಾವ ಥರ ಸ್ಟೋರ್ ಮಾಡೋದು ಅಂದರೆ ಲಾಂಗ್ ಟೈಮ್, ತುಂಬ ದಿನ ಅಂದರೆ 1 ತಿಂಗಳು, 2 ತಿಂಗಳು, 3 ತಿಂಗಳು, 6 ತಿಂಗಳವರೆಗೂ ಸ್ಟೋರ್ ಮಾಡ್ಬೋದು. ಆದರೆ ಅಷ್ಟೊಂದು ದಿನ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ನೋದು ಅಷ್ಟೊಂದು ಎಲ್ದಿ ಎಲ್ಲ. ಅದಕ್ಕೆ ಆದರೂ ಸ್ವಲ್ಪ ಜಾಸ್ತಿ ಇರುತ್ತೆ ಟೊಮೆಟೊ, ಬೇಗ ಖಾಲಿ ಆಗೋಲ್ಲ. ತುಂಬ ಜನ ಇದ್ದರೆ ಬೇಗ ಖಾಲಿ ಆಗಿಬಿಡುತ್ತೆ. ಈಗ ಸಿಂಗಲ್ ಫ್ಯಾಮಿಲಿ ಅಂದರೆ ಒಂದು 3 ಜನ, 4 ಜನ, ಇಬ್ಬರು ಆ ಥರ ಇರ್ತೀವಲ್ವ. ಆ ಟೈಮಲ್ಲಿ ಜಾಸ್ತಿ ತಂದಾಗ ತುಂಬ ದಿನ ಇಟ್ಟಿರಬೇಕಾಗುತ್ತೆ, ಸ್ಟೋರ್ ಮಾಡಬೇಕಾಗುತ್ತೆ. ಅಂಥ ಟೈಮಲ್ಲಿ ಯಾವ ಥರ ಸ್ಟೋರ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಟೊಮೆಟೊನೆಲ್ಲ ಕ್ಲೀನಾಗಿ ವಾಶ್ ಮಾಡ್ಕೊಬೇಕು. ಆದರೆ ಸ್ವಲ್ಪ ಉಪ್ಪು, ಅರಿಶಿನ ಪುಡಿ ಹಾಕಿ ವಾಶ್ ಮಾಡ್ಕೊಬೋದು, ಇಲ್ಲ ಬರೀ ನೀರಲ್ಲೇ ಆದರೂ. ಟ್ಯಾಪ್ ಕೆಳಗಡೆ ಇಟ್ಟು ಫೋರ್ಸಾಗಿ ವಾಟರ್ ಬಿಟ್ಟರೆ ಅದೆಲ್ಲ ಕ್ಲೀನಾಗಿ ವಾಶ್ ಆಗುತ್ತೆ. ನೋಡಿ, ನಾನು ಒಂದು ಬೌಲ್ಗೆ ಹಾಕಿದ್ದೀನಿ. ಬೌಲ್ಗೆ ಹಾಕಿ ಎಲ್ಲ ಟ್ಯಾಪ್ ಕೆಳಗಡೆ ಇಟ್ಟು ನೀರನ್ನು ಬಿಡ್ತಾ ಇದ್ದೀನಿ. ಈ ಥರ ಬಿಟ್ಟರೂ ಆಯಿತು, ತುಂಬ ಚೆನ್ನಾಗಿ ವಾಶ್ ಆಗುತ್ತೆ. ಟೊಮೆಟೊ ಎಷ್ಟಿರುತ್ತೋ ಅಷ್ಟಕ್ಕೆಲ್ಲ ಈ ಥರ ಬಿಡ್ತಾಯಿದ್ರೆ ನೀಟಾಗಿ ವಾಶ್ ಆಗುತ್ತೆ. ಮತ್ತು ಬಟ್ಟೆಯಲ್ಲಿ ಒಂದು ಸಾರಿ ಒರೆಸಿ ಇಟ್ಕೊಂಡ್ರೆ ಆಯಿತು. ಕೈ ಹಾಕಿ ತೊಳೆದ್ರೆ ಇನ್ನೂ ಕ್ಲೀನ್ ಆಗೋಗುತ್ತೆ. ಫ್ರೆಂಡ್ಸ್, ನಾನು ಒಂದ್ಸರಿ ಆಲ್ರೆಡಿ ತೊಳೆದು ಕವರ್ಗೆ ಹಾಕಿದ್ದೆ. ಅದಕ್ಕೆ ಈಗ ತೋರಿಸೋದಕ್ಕೋಸ್ಕರ ವಿಡಿಯೋಗೋಸ್ಕರ ಈಗ ನೀರು ಬಿಡ್ತಾ ಇದ್ದೀನಿ. ಈ ಥರ ಎಲ್ಲ ನೀರು ಬಿಟ್ಟು ಕೈಯಲ್ಲೆಲ್ಲ ಕ್ಲೀನಾಗಿ ತೊಳೆದಾದ್ಮೇಲೆ ಒಂದು ಕಾಟನ್ ಬಟ್ಟೆ ತೊಗೊಂಡು ಬಟ್ಟೆ ಮೇಲೆ ಎಲ್ಲ ಹಾಕಬೇಕಾಗುತ್ತೆ. ನೋಡಿ ಎಷ್ಟು ಕ್ಲೀನಾಗಿ ವಾಶ್ ಆಯಿತು ಅಂತ. ಒಂದು ಕಾಟನ್ ಬಟ್ಟೆ ಮೇಲೆ ಈ ಥರ ಎಲ್ಲ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಮತ್ತೆ ಒಂದು ಬಟ್ಟೆಯಲ್ಲೆಲ್ಲ ಒರೆಸ್ಬೇಕಾಗುತ್ತೆ. ಈ ವೆಟ್ನೆಸ್ ಎಲ್ಲ ಹೋಗಬೇಕು. ಸ್ವಲ್ಪನೂ ತೇವಾಂಶ ಇಲ್ಲದೆ ಕ್ಲೀನಾಗಿ ಒರೆಸ್ಬೇಕು. ಕಾಯಿದ್ದಾಗಲೇ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಮತ್ತೆ ಅದು ಹಣ್ಣಾಗಲ್ಲ. ಏನಾದರೂ ಸ್ವಲ್ಪ ಚೆನ್ನಾಗಿ ಹಣ್ಣಾಗಬೇಕಂದ್ರೆ ತಂದಿದ್ದು 1-2 ದಿನ ಆಚೆ ಇಟ್ಟು ಆಮೇಲೆ ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ. ಫ್ರಿಜ್ಜಲ್ಲಿ ಇಟ್ಮೇಲೆ ಕಾಯಿ ಹಾಗೇ ಇರುತ್ತೆ, ಹಣ್ಣಾಗಲ್ಲ. ಅದಕ್ಕೋಸ್ಕರ ತುಂಬ ಚೆನ್ನಾಗಿ ಮಾಗಬೇಕು ಅಂದರೆ ಆಚೆನೇ ಇಡಿ, ಆಮೇಲೆ ಫ್ರಿಜ್ಜಲ್ಲಿಡಿ. ಅಕಸ್ಮಾತ್ ತರುವಾಗಲೇ ತುಂಬ ಹಣ್ಣಾಗಿರೋ ಟೊಮೆಟೊ ತಂದುಬಿಟ್ಟಿದ್ರೆ, ಅಂದರೆ ಸ್ವಲ್ಪ ದಿನ ಇರಲ್ಲ, 1 ದಿನ 2 ದಿನವೂ ಇಡೋಕ್ಕಾಗಲ್ಲ, ಅಷ್ಟೊಂದು ಹಣ್ಣಾಗ್ಬಿಟ್ಟಿದೆ ಅನ್ನೋ ಟೈಮಲ್ಲಿ ಏನಪ್ಪ ಮಾಡಬೇಕು ಅಂದರೆ, ಆ ಥರ ತುಂಬ ಹಣ್ಣಾಗಿರೋ ಅಂಥ ಟೊಮೆಟೊನೆಲ್ಲ ಸಪ್ರೇಟ್ ಮಾಡ್ಕೊಬೇಕು. ನೋಡಿ, ಇದು ಸ್ವಲ್ಪ ಸಪ್ರೇಟ್ ಅಲ್ಲ, ಇದು ಸ್ವಲ್ಪ ತುಂಬ ಹಣ್ಣಾಗ್ಬಿಟ್ಟಿದೆ. ನೋಡಿ, ಸ್ವಲ್ಪ ಎಲ್ಲ ಮೆತ್ತಗಾಗ್ಬಿಟ್ಟಿದೆ. ಇದನ್ನೇನಪ್ಪ ಮಾಡಬೇಕು ಈ ಥರ ಟೊಮೊಟೊನ ಅಂದರೆ ಈಗ ಟೊಮೆಟೊ ಯೂಸ್ ಮಾಡೋಂಗಿದ್ರೆ ಓಕೆ ಮಾಡ್ಕೊಂಬಿಡ್ಬೋದು. ಇಲ್ಲ ಇವತ್ತು ನಾಳೆ ಯೂಸ್ ಮಾಡಲ್ಲ, ಇದು ನಾಳೆ ಇವತ್ತಿಗೆ ಇರಲ್ಲ, ಹಾಳಾಗ್ಬಿಡುತ್ತೆ ಅನ್ನೋ ಥರ ಇದ್ದರೆ ಆವಾಗ ಏನಪ್ಪ ಮಾಡಬೇಕು ಅಂತ ಅಂದರೆ, ನೋಡಿ, ಚೆನ್ನಾಗಿ ಹಣ್ಣಾಗಿರೋ ಟೊಮೆಟೊನೆಲ್ಲ ತೊಗೊಂಡಿದ್ದೀನಿ. ಒಂದು 3-4 ಇದೆ ಚೆನ್ನಾಗಿ ಹಣ್ಣಾಗಿರೋ ಅಂಥ ಟೊಮೆಟೊ. ಇದನ್ನೆಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಬಿಡ್ತೀನಿ. ತುಂಬ ಹಣ್ಣಾಗಿರೋಂಥದ್ದು ನೋಡಿ 3 ಟೊಮೆಟೊ ಇತ್ತು. ಅದನ್ನು ಈ ಥರ ಕಟ್ ಮಾಡಿ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊತೀನಿ. ನುಣ್ಣಗೆ ಗ್ರೈಂಡ್ ಮಾಡ್ಕೊಬೇಕಾಗುತ್ತೆ. ನೋಡಿ, ಗ್ರೈಂಡ್ ಮಾಡಿದ್ದೀನಿ. ಇದಕ್ಕೆ ನೀರೇನು ಹಾಕಿಲ್ಲ, ಬರೀ ಟೊಮೆಟೊ ಮಾತ್ರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈ ಥರ ಗ್ರೈಂಡ್ ಮಾಡಿ ಇಟ್ಕೊಂಡಿರೋಂಥ ಟೊಮೆಟೊ ಪ್ಯೂರಿನ ಐಸ್ ಕ್ಯೂಬ್ ಟ್ರೈ ಇರುತ್ತಲ್ವ ಅದರಲ್ಲಿ ಹಾಕ್ತಾಯಿದ್ದೀನಿ. ಎಷ್ಟು ಟೊಮೆಟೊ ಬೇಕಿದ್ರೂ ಮಾಡ್ಕೊಬೋದು. ಅಕಸ್ಮಾತ್ ಜಾಸ್ತಿ ಹಣ್ಣಾಗಿರೋಂಥ ಟೊಮೆಟೊ ಎಷ್ಟು ಟೊಮೆಟೊ ಇದ್ದರೂ ಇದೇ ಥರನೇ ಮಾಡ್ಕೊಬೋದು. ಇದಂತೂ ಎಷ್ಟು ತಿಂಗಳುಗಳಿಟ್ರೂ ಕೆಡಲ್ಲ, ಹಾಗೇ ಇರುತ್ತೆ. ಆದರೆ ತುಂಬ ದಿನ ಫ್ರಿಜ್ಜಲ್ಲಿ ಇಟ್ಕೊಂಡು ಏನೂ ಯೂಸ್ ಮಾಡಬಾರ್ದು. ಇಷ್ಟು ದಿನ ಆದರೂ ಇಡ್ಬೋದು ಅಂತ ಹೇಳ್ತಾ ಇರೋದು ಅಷ್ಟೇ. ಯೂಸ್ ಮಾಡೋದು ಮಾಡದೇ ಇರೋದು ಅದು ಅವ್ರವ್ರಿಗೆ ಬಿಟ್ಟಿದ್ದು. ನೋಡಿ, ಐಸ್ ಕ್ಯೂಬ್ ಟ್ರೈಯಲ್ಲಿ ಹಾಕಿ 2 ಅವರ್ ಬಿಟ್ಟರೆ ಇದೆಲ್ಲ ಕ್ಯೂಬ್ಸ್ ಥರ ಆಗುತ್ತೆ. ನೋಡಿ, ನಾನು 2 ಅವರ್ ಬಿಟ್ಟು ಮತ್ತೆ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಎಲ್ಲ ಆಗಿದೆ, ಐಸ್ ಕ್ಯೂಬ್ ಥರ ಆಗಿದೆ. ಈ ಥರ ಕ್ಯೂಬ್ ಮಾಡಿಟ್ಕೊಂಡು ಏನಕ್ಕೆ ಬೇಕೋ ಯೂಸ್ ಮಾಡ್ಕೊಬೋದು. ಸಾಂಬಾರು, ರಸಮ್ ಏನಕ್ಕೆ ಬೇಕಾದ್ರೂ ಯೂಸ್ ಮಾಡ್ಕೊಬೋದು. ಹಾಗೆ ಫ್ರಿಜ್ಜಲ್ಲಿ ಇಟ್ಟು ತುಂಬ ಹಣ್ಣಾಗಿರೋಂಥ ಟೊಮೆಟೊನ ಈ ಥರ ಮಾಡಿ ಇಟ್ಕೊಬೋದು. ಫ್ರೆಂಡ್ಸ್, ಇದೊಂದು ಗುಡ್ ಐಡಿಯಾ ಅಂತಲೇ ಹೇಳ್ಬೋದು. ಫ್ರಿಜ್ಜಿಂದ ತೆಗೆದು ಒಂದು 2 ನಿಮಿಷ ಬಿಟ್ಟರೆ ಇದೆಲ್ಲ ನೋಡಿ ಐಸ್ ಕ್ಯೂಬ್ಸ್ ಎಲ್ಲ ಈ ಥರ ಓಪನ್ ಆಗುತ್ತೆ. ಎಷ್ಟು ಬೇಕೋ ಅಷ್ಟು ತೊಗೊಂಡು ಮತ್ತೆ ಫ್ರಿಜ್ಜಲ್ಲಿಟ್ಟು ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ಕೊಬೋದು. ನೋಡಿ, ಎಲ್ಲ ನೀಟಾಗಿ ಬರ್ತಾ ಇದೆ. ಎಷ್ಟೇ ಹಣ್ಣಾಗಿರೋಂಥ ಟೊಮೆಟೊ ಇದ್ದರೂ ಈ ಥರ ಐಸ್ ಕ್ಯೂಬ್ ಆಗಿ ಮಾಡಿ ಇಟ್ಕೊಂಡು ವೇಸ್ಟ್ ಮಾಡದೆ ಟೊಮೆಟೊನ ಯೂಸ್ ಮಾಡ್ಕೊಬೋದು. ಇನ್ನೊಂದು ಐಡಿಯಾ ಏನಪ್ಪ ಅಂದರೆ, ಅದೇ ಥರ ಟೊಮೆಟೊನ ನೀಟಾಗಿ ಎಲ್ಲ ವಾಶ್ ಮಾಡಿದ್ದೀನಿ. ವಾಶ್ ಮಾಡಿ ನೋಡಿ ಒಂದು ಬಟ್ಟೆಯಲ್ಲಿ ಕ್ಲೀನಾಗಿ ಒರೆಸ್ತಾ ಇದ್ದೀನಿ. ಆ ವೆಟ್ನೆಸ್ ಎಲ್ಲ ಹೋಗೋವರೆಗೂ, ತೇವಾಂಶ ಸ್ವಲ್ಪನೂ ಇರಬಾರ್ದು ಅಲ್ಲಿವರೆಗೂ. ನೋಡಿ, ಈ ಥರ ಒಂದೊಂದೇ ಟೊಮೆಟೊನ ಸ್ವಲ್ಪನೂ ತೇವಾಂಶ ಇಲ್ಲದೆ, ವೆಟ್ನೆಸ್ ಇಲ್ಲದೆ ಕ್ಲೀನಾಗೆಲ್ಲ ಒರೆಸ್ಕೊಬೇಕು ಬಟ್ಟೆಯಲ್ಲಿ. ಎಷ್ಟು ಟೊಮೆಟೊ ಇರುತ್ತೋ ಅಷ್ಟನ್ನು ಈ ಥರ ಒರೆಸಿ ಇಟ್ಕೊಬೇಕು. ನೋಡಿ, ನಾನು ಎಲ್ಲ ಒರೆಸಿ ಇಟ್ಟಿದ್ದೀನಿ. ಈಗ ಒಂದು ಏರ್ಟೈಟ್ ಕಂಟೈನರ್ ತೊಗೊಂಡಿದ್ದೀನಿ. ಈ ಕಂಟೈನರ್ಗೆ ಸ್ವಲ್ಪ ಟಿಶ್ಯೂ ಆಗ್ಬೋದು ಅಥವಾ ನ್ಯೂಸ್ ಪೇಪರ್ ಇರುತ್ತಲ್ವ, ಅದನ್ನು ಸ್ವಲ್ಪ ಈ ಥರ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಈ ಥರ ಕಟ್ ಮಾಡಿಕೊಂಡು ಕೆಳಗಡೆ ಸ್ವಲ್ಪ ಪೇಪರನ್ನು ಇಡಬೇಕಾಗುತ್ತೆ. ಫ್ರೆಂಡ್ಸ್, ಇದು ಫ್ರಿಜ್ಜಲ್ಲಿ ಇಡೋದಲ್ಲ, ಹಾಗೆ ಫ್ರಿಜ್ ಇಲ್ಲದೆ ಹೊರ್ಗಡೆನೇ ಇಟ್ಟು ಎಷ್ಟು 1 ತಿಂಗಳು 2 ತಿಂಗಳು ಆ ಥರ ಸ್ಟೋರ್ ಮಾಡ್ಬೋದು. ಇದು ಫ್ರಿಜ್ಜಲ್ಲಿ ಇಟ್ಟು ಸ್ಟೋರ್ ಮಾಡೋದಲ್ಲ, ಹಾಗೆ ಆಚೆನೇ ಇಟ್ಟು ಸ್ಟೋರ್ ಮಾಡೋವಂಥದ್ದು.
ನೋಡಿ ಈಗ ಕೆಳಗಡೆ ಸ್ವಲ್ಪ ಪೇಪರ್ ಹಾಕಿದ್ದೀನಿ. ಮತ್ತು ಟೊಮೆಟೊ ಒಂದೊಂದು ಟೊಮೆಟೊಗೂ ಈ ಥರ ಪೇಪರನ್ನು ಸುತ್ತಿ ಇಡಬೇಕು. ಎಷ್ಟೇ ಟೊಮೆಟೊ ಇರಲಿ ಇದೇ ಥರನೇ ಮಾಡ್ಬೋದು. ಎಷ್ಟು 1 ತಿಂಗಳು 2 ತಿಂಗಳವರೆಗೂ ಟೊಮೆಟೊನ ಸ್ಟೋರ್ ಮಾಡ್ಬೋದು ಈ ಥರ ಮಾಡಿದ್ರೆ. ಇಟ್ಟು ಮತ್ತೆ ಮೇಲೆ ಒಂದು ಪೇಪರನ್ನು ಹಾಕಿ ಕ್ಲೋಸ್ ಮಾಡಿ ಇಟ್ಟರೆ ಎಷ್ಟು ದಿನ ಬೇಕಾದ್ರೂ ಟೊಮೆಟೊನ ಯೂಸ್ ಮಾಡ್ಕೊಬೋದು. ಫ್ರೆಂಡ್ಸ್, ಇದೊಂದು ಒಳ್ಳೆ ಐಡಿಯಾನೇ ಅಂತ ಹೇಳ್ಬೋದು. ಟೊಮೆಟೊನೇ ಎಲ್ಲ ಬೇರೆ ಫ್ರೂಟ್ಸ್ ಎಲ್ಲ ಇದೇ ಥರನೇ ಸ್ಟೋರ್ ಮಾಡಿ ಇಡ್ಬೋದು ಪೇಪರಲ್ಲಿ ಸುತ್ತಿ ಇಡೋದ್ರಿಂದ. ಆರೆಂಜ್, ಆ್ಯಪಲ್, ಮ್ಯಾಂಗೋ ಅದನ್ನು ಕೂಡ ಇದೇ ಥರನೇ ಸ್ಟೋರ್ ಮಾಡಿ ಇಡ್ಬೋದು. ಇನ್ನೊಂದು ಐಡಿಯಾ ಏನಪ್ಪ, ಲಾಂಗ್ ಟೈಮ್ ಟೊಮೆಟೊನ ಸ್ಟೋರ್ ಮಾಡೋದಕ್ಕೆ ಇನ್ನೊಂದು ಐಡಿಯಾ ಏನಪ್ಪ ಅಂದರೆ ನೋಡಿ, ಈ ಥರ ಎಲ್ಲ ವಾಶ್ ಮಾಡಿ ಮಾಮೂಲಿ ಎಲ್ಲ ವೆಟ್ನೆಸ್ ಎಲ್ಲ ಒರೆಸಿ ಇಟ್ಟಿದ್ದೀನಿ ಬಟ್ಟೆಯಲ್ಲಿ. ಈ ತೊಟ್ಟು ಇರುತ್ತಲ್ವ, ಈ ತೊಟ್ಟಿಗೆ ಹೇಗೋ ಮನೇಲಿ ಕ್ಯಾಂಡಲ್ ಇದ್ದೇ ಇರುತ್ತೆ. ಈ ಕ್ಯಾಂಡಲನ್ನು ಅಂಟಿಸ್ಕೊಂಡು ಆ ಮೇಣನ ಮೇಣದ ಬತ್ತಿನ ಈ ಥರ ಸ್ವಲ್ಪ ಮೇಣನ ಇದ್ರ ಮೇಲೆ ಸುರಿಸೋದು. ಒಂದೊಂದು ಡ್ರಾಪ್ ಹಾಕಿದ್ರೆ ಆಯಿತು. ನೋಡಿ, ಇದು ಕೆಟ್ಟು ಹೋಗಲ್ಲ, ಸ್ವಲ್ಪನೂ ಕೊಳ್ತೋಗಲ್ಲ, ಏನೂ ಆಗಲ್ಲ. ತುಂಬ ದಿನ ಇದನ್ನು ಸ್ಟೋರ್ ಮಾಡ್ಬೋದು. ಪ್ರತಿಯೊಂದು ಎಷ್ಟು ಟೊಮೆಟೊ ಇರುತ್ತೋ ಅಷ್ಟು ಟೊಮೆಟೊಗೂ ಇದೇ ಥರ ಮಾಡ್ಕೊತ ಬರಬೇಕು. ಒಂದೊಂದು ಡ್ರಾಪ್ ಮೇಣನ ಅದ್ರ ಬುಡಕ್ಕೆ ಅಂದರೆ ಟೊಮೆಟೊ ತೊಟ್ಟು ಇರುತ್ತಲ್ವ ಆ ತೊಟ್ಟಿಗೆ ನೋಡಿ ಈ ಥರ ಹಾಕಿ ಇಡೋದು. ಅದೇನು ಆಗ್ತಾ ಇದ್ದಂಗೆ ಅದೆಲ್ಲ ಗಟ್ಟಿ ಆಗಿಬಿಡುತ್ತೆ. ವೆಯ್ಟ್ ಮಾಡೋ ಅಂಥ ಅವಶ್ಯಕತೆ ಏನೂ ಇರಲ್ಲ. ನೋಡಿ ಆಗ್ತಾಯಿದೆ. ಎಲ್ಲ ಟೊಮೆಟೊಗೂ ಅದೇ ಥರ ಮಾಡಿ ಸ್ಟೋರ್ ಮಾಡಿ ಇಡ್ಬೋದು. ತುಂಬ ದಿನ ಆದರೂ ಅದು ಹಾಳಾಗಲ್ಲ, ಹಾಗೆ ಅದು ಮೆತ್ತಗನೂ ಆಗಲ್ಲ, ಹಾಗೇ ಇರುತ್ತೆ. ಇನ್ನು ಇದೇ ಥರ ಸೆಲ್ಲೋ ಟೇಪ್ ಇರುತ್ತಲ್ವ, ಅದನ್ನು ಇದೇ ಥರ ತೊಟ್ಟಿಗೆ ಅಂಟಿಸ್ಬಿಟ್ಟು ಇಟ್ಟರು ಅಷ್ಟೇ, ಅದು ಬೇಗ ಹಾಳಾಗಲ್ಲ, ಅದು ಲಾಂಗ್ ಟೈಮ್ ಸ್ಟೋರ್ ಮಾಡ್ಬೋದು. ಇಲ್ಲ ಇದೆ ಅನ್ನೋದಾದರೆ ಈ ಮೇಣದ ಬತ್ತಿ ಮೇಲೇ ಆ ಸೆಲ್ಲೋ ಟೇಪ್ ಸ್ವಲ್ಪ ಅಂಟಿಸಿ ಇಟ್ಟರೆ ಇನ್ನೂ ತುಂಬ ಒಳ್ಳೆಯದು. ಫ್ರೆಂಡ್ಸ್, ಅಂದರೆ ಇದು ತುಂಬ ಟೊಮೊಟೊ ಇದೆ. ಈಗ ನಾವೇನಪ್ಪ ಮಾಡ್ತೀವಿ ಅಂದರೆ ಮಾರ್ಕೆಟಲ್ಲಿ ಕಡಿಮೆ ರೇಟಿಗೆ ಸಿಗ್ತಾ ಇದೆ ಅಂತ ಸ್ವಲ್ಪ ಜಾಸ್ತಿ ತೊಗೊಂಬಂದ್ಬಿಡ್ತೀವಿ. ಒಂದೊಂದು ಸಾರಿ ಅಂತೂ ಎಷ್ಟೆಲ್ಲ ರೇಟ್ ಇರುತ್ತೆ ಟೊಮೆಟೊ, ಕಡಿಮೆ ರೇಟ್ ಇದೆ ಅಂತ ಸ್ವಲ್ಪ ಜಾಸ್ತಿ ತಂದು ಇಟ್ಕೊಂಡ್ಬಿಡ್ತೀವಿ. ಇನ್ನು ಎಲ್ಲೋ ಹೋಗಬೇಕಾಗಿರುತ್ತೆ, ಟ್ರಿಪ್ಪು, ಟೂರು, ಊರಿಗೆ ಅಥವಾ ಇನ್ನೆಲ್ಲೋ ಬೇರೆ ಹೋಗಬೇಕಾಗಿರುತ್ತೆ, ಟೊಮೆಟೊ ಇಟ್ಬಿಟ್ಟಿರ್ತೀವಿ. ಅಂಥ ಟೈಮಲ್ಲೂ ಕೂಡ ಈ ಟ್ರಿಕ್ಸ್ ಎಲ್ಲ ಫಾಲೋ ಮಾಡ್ಬೋದು. ನಾರ್ಮಲ್ ಡೇಸಲ್ಲೆಲ್ಲ ಇಷ್ಟೆಲ್ಲ ರಿಸ್ಕ್ ತೊಗೊಂಡು ಸ್ಟೋರ್ ಮಾಡೋ ಅವಶ್ಯಕತೆ ಯಾರಿಗೂ ಇರಲ್ಲ. ಏನಾದರೂ ಟ್ರಿಪ್ಪು, ಟೂರು ಆ ಥರ ಹೋಗ್ತಾ ಇರ್ತೀವಿ, ಇಲ್ಲ ರೇಟ್ ಕಡಿಮೆ ಇದೆ ಅಂತ ಜಾಸ್ತಿ ತೊಗೊಂಬಂದಿಟ್ಟಿರ್ತೀವಿ, ಇಲ್ಲ ಊರಿಗೆ ಹೋಗ್ತಾ ಇರ್ತೀವಿ, ಟೊಮೆಟೊ ಇದೆ ಹಾಳಾಗ್ಬಿಡುತ್ತೆ, ಏನಪ್ಪ ಮಾಡೋದು ಅಂತ ಟೈಮಲ್ಲಿ ಈ ಥರ ಟ್ರಿಕ್ಸ್ ಎಲ್ಲ ಯೂಸ್ ಮಾಡ್ಕೊಬೋದು. ಬೇಕಾದಾಗ ಅಷ್ಟೇ ಈ ಟ್ರಿಕ್ಸ್ನೆಲ್ಲ ಯೂಸ್ ಮಾಡ್ಬೋದು. ನೋಡಿ, ಮೇಣ ಹಾಕಿರ್ತೀವಲ್ವ, ಆಗ ಬೇಕಿದೆ ಇಷ್ಟೊಂದೆಲ್ಲ ಕಟ್ ಮಾಡಲ್ಲ. ಸುಮ್ಮನೆ ಮುಂದೆ ನಾವು ಯೂಸ್ ಮಾಡುವಾಗ ಸ್ವಲ್ಪ ಈ ಥರ ಹೇಗೋ ತೊಟ್ಟನ್ನು ಕಟ್ ಮಾಡಿ ನಾವು ಯೂಸ್ ಮಾಡೋದು. ಹಾಗೆ ಈ ಥರ ಕಟ್ ಮಾಡಿದ್ರೆ ಆಯಿತು. ಕಟ್ ಮಾಡಿ ಮತ್ತು ಸಾಂಬಾರು, ರಸಮ್, ಗೊಜ್ಜು ಏನಕ್ಕೆ ಬೇಕೋ ಎಲ್ಲ ಯೂಸ್ ಮಾಡ್ಕೊಬೋದು. ಫ್ರೆಂಡ್ಸ್, ಇನ್ನೊಂದು ಟ್ರಿಕ್ಸ್ ಏನಪ್ಪ ಅಂದರೆ ತುಂಬ ಈಸಿ ಟ್ರಿಕ್ಸ್ ಅಂತಲೇ ಹೇಳ್ಬೋದು. ನೋಡಿ, ತೊಟ್ಟಿರೋಂಥ ಟೊಮೆಟೊನ ತೊಗೊಂಬನ್ನಿ, ಹಾಳಾಗಬಾರ್ದು, ತುಂಬ ದಿನ ಅನ್ನೋಂಗಿದೆ. ತೊಟ್ಟಿರೋಂಥ ಟೊಮೆಟೊನೇ ಆಯಿಸ್ಕೊಂಡು ತೊಗೊಂಬನ್ನಿ. ಆ ತೊಟ್ಟಿರೋಂಥ ಟೊಮೆಟೊನ ತೊಗೊಂಬಂದು ಈ ಥರ ಬಾರ್ಲ್ ಹಾಕಿ ಇಟ್ಬಿಟ್ರೆ ಆಯಿತು. ಒಂದ್ರ ಮೇಲೆ ಒಂದು ಜೋಡಿಸ್ಕೊಂಡು ನೋಡಿ ಈ ಥರ ಬಾರ್ಲ್ ಹಾಕಿ ಇಟ್ಬಿಟ್ರೆ ಆಯಿತು. ಆ ತೊಟ್ಟನ್ನ ಕೆಳಗಡೆ ಮಾಡಿ ಇಟ್ಟರೆ ಆಯಿತು. ತುಂಬ ದಿನ ಇರುತ್ತೆ, ಕೆಡೋದು ಇಲ್ಲ, ಫ್ರೆಶ್ ಆಗೂ ಇರುತ್ತೆ. ತೊಟ್ಟನ್ನು ಕೀಳದೆ ಇದೇ ಥರ ಬಾರ್ಲ್ ಹಾಕಿಟ್ರೆ ತುಂಬ ದಿನ ಸ್ಟೋರ್ ಮಾಡ್ಬೋದು. ಈ ಟ್ರಿಕ್ಸ್ ಎಲ್ಲ ನೀವು ಒಂದ್ಸಾರಿ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಯೂಸ್ಫುಲ್ ವಿಡಿಯೋ ಜೊತೆ ಸಿಗೋಣ ಅಂತ ಹೇಳ್ತಾ, ಈ ಟ್ರಿಕ್ಸ್ ಎಲ್ಲ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಹಾಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಯೂಸ್ಫುಲ್ ವಿಡಿಯೋ ಜೊತೆ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.